ನಾವು ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ನಮ್ಮ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಚಿಕ್ಕೋಡಿ ಫೈನಾನ್ಸ್ ಕಂಪನಿಯಿಂದ ಬಾಣಂತಿ ಪರದಾಟದ ಕುರಿತಾದ ರಿಪಬ್ಲಿಕ್ ವರದಿ ಆಗಿತ್ತು. ಆ ಬೆನ್ನಲ್ಲೇ ಸಿಡಿಪಿಒ ಯಲ್ಲಪ್ಪ ಭೇಟಿ ಕೊಟ್ಟು ಬಾಣಂತಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೂಡಲಿಗೆ ಸಿಡಿಪಿಒ ಹಣ ಕಟ್ಟದೇ ಇದ್ದದ್ದಕ್ಕೆ ಮನೆ ಸೀಜ್ ಮಾಡಿತ್ತು ಫೈನಾನ್ಸ್ ಕಂಪನಿ. ಬೆಳಗ್ಗೆ ಈ ಕುರಿತಾಗಿ ವಿಸ್ತೃತವಾದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ಅಲ್ಲಿ ಬಾಣಂತಿ ಬಗ್ಗೆ ಏನ್ ಪರಿಸ್ಥಿತಿ ಇದೆ ಅನ್ನೋದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಪಕ್ಕದ ಮನೆಗೆ ಈಗ ಬಾಣಂತಿಯನ್ನ ಶಿಫ್ಟ್ ಮಾಡಲಾಗಿದೆ. ಆಹಾರವನ್ನು ಕೂಡ ಸಿಡಿಪಿಒ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ವರದಿಯ ಬೆನ್ನಲ್ಲೇ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರ ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಫೈನಾನ್ಸ್ ಕಂಪನಿ ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಆದೇಶದ ನಂತರದಲ್ಲಿ ಫೈನಾನ್ಸ್ ಕಂಪನಿ ಆ ಮನೆಗೆ ಬೀಗ ಜಡಿದಿತ್ತು. ಈಗ ಆ ಮನೆಯಲ್ಲಿ ಹೆಣ್ಮಕ್ಳು ಬಾಣಂತಿ ಎಲ್ಲ ಇದ್ದಿದ್ದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಸಿಡಿಪಿಒ ಸೇರಿದಂತೆ ಇತರೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಬಾಣಂತಿ ಸುರಕ್ಷಿತವಾಗಿರುವುದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವರನ್ನ ಪಕ್ಕದ ಮನೆಗೆ ಶಿಫ್ಟ್ ಮಾಡುವಂಥದ್ದಿರ್ಬೋದು ಅಥವಾ ಆಕೆಗೆ ಬೇಕಾಗಿರ್ತಕ್ಕಂಥ ಸುರಕ್ಷಿತ ಔಷಧ ಮುಂತಾದವುಗಳನ್ನು ಒದಗಿಸುವಂಥದ್ದು, ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಅಲ್ಲಿ ಸಿಡಿಪಿಒ ಮಾಡಿದ್ದಾರೆ. ಸೊ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ ವೀಕ್ಷಕರೇ. ಚಿಕ್ಕೋಡಿ ಫೈನಾನ್ಸ್ ಕಂಪನಿ ಈ ಮನೆಗೆ ಸಾಲದ ಕಂತು ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬೀಗ ಜಡಿದಿತ್ತು. ಆ ಮನೆಯಲ್ಲಿ ಹಸುಗೂಸಿನೊಂದಿಗೆ ಬಾಣಂತಿ ಪರದಾಡ್ತಾ ಇದ್ದಿದ್ದರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಾವು ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ನಮ್ಮ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಚಿಕ್ಕೋಡಿ ಫೈನಾನ್ಸ್ ಕಂಪನಿಯಿಂದ ಬಾಣಂತಿ ಪರದಾಟದ ಕುರಿತಾದ ರಿಪಬ್ಲಿಕ್ ವರದಿ ಆಗಿತ್ತು. ಆ ಬೆನ್ನಲ್ಲೇ ಸಿಡಿಪಿಒ ಯಲ್ಲಪ್ಪ ಭೇಟಿ ಕೊಟ್ಟು ಬಾಣಂತಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೂಡಲಿಗೆ ಸಿಡಿಪಿಒ ಹಣ ಕಟ್ಟದೇ ಇದ್ದದ್ದಕ್ಕೆ ಮನೆ ಸೀಜ್ ಮಾಡಿತ್ತು ಫೈನಾನ್ಸ್ ಕಂಪನಿ. ಬೆಳಗ್ಗೆ ಈ ಕುರಿತಾಗಿ ವಿಸ್ತೃತವಾದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ಅಲ್ಲಿ ಬಾಣಂತಿ ಬಗ್ಗೆ ಏನ್ ಪರಿಸ್ಥಿತಿ ಇದೆ ಅನ್ನೋದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಪಕ್ಕದ ಮನೆಗೆ ಈಗ ಬಾಣಂತಿಯನ್ನ ಶಿಫ್ಟ್ ಮಾಡಲಾಗಿದೆ. ಆಹಾರವನ್ನು ಕೂಡ ಸಿಡಿಪಿಒ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ವರದಿಯ ಬೆನ್ನಲ್ಲೇ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರ ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಫೈನಾನ್ಸ್ ಕಂಪನಿ ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಆದೇಶದ ನಂತರದಲ್ಲಿ ಫೈನಾನ್ಸ್ ಕಂಪನಿ ಆ ಮನೆಗೆ ಬೀಗ ಜಡಿದಿತ್ತು. ಈಗ ಆ ಮನೆಯಲ್ಲಿ ಹೆಣ್ಮಕ್ಳು ಬಾಣಂತಿ ಎಲ್ಲ ಇದ್ದಿದ್ದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಸಿಡಿಪಿಒ ಸೇರಿದಂತೆ ಇತರೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಬಾಣಂತಿ ಸುರಕ್ಷಿತವಾಗಿರುವುದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವರನ್ನ ಪಕ್ಕದ ಮನೆಗೆ ಶಿಫ್ಟ್ ಮಾಡುವಂಥದ್ದಿರ್ಬೋದು ಅಥವಾ ಆಕೆಗೆ ಬೇಕಾಗಿರ್ತಕ್ಕಂಥ ಸುರಕ್ಷಿತ ಔಷಧ ಮುಂತಾದವುಗಳನ್ನು ಒದಗಿಸುವಂಥದ್ದು, ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಅಲ್ಲಿ ಸಿಡಿಪಿಒ ಮಾಡಿದ್ದಾರೆ. ಸೊ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ ವೀಕ್ಷಕರೇ. ಚಿಕ್ಕೋಡಿ ಫೈನಾನ್ಸ್ ಕಂಪನಿ ಈ ಮನೆಗೆ ಸಾಲದ ಕಂತು ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬೀಗ ಜಡಿದಿತ್ತು. ಆ ಮನೆಯಲ್ಲಿ ಹಸುಗೂಸಿನೊಂದಿಗೆ ಬಾಣಂತಿ ಪರದಾಡ್ತಾ ಇದ್ದಿದ್ದರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಾವು ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ನಮ್ಮ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಚಿಕ್ಕೋಡಿ ಫೈನಾನ್ಸ್ ಕಂಪನಿಯಿಂದ
ಏನು ಬಾಣಂತಿ ಪರದಾಟದ ಕುರಿತಾದ ರಿಪಬ್ಲಿಕ್ ವರದಿ ಆಗಿತ್ತು. ಆ ಬೆನ್ನಲ್ಲೇ ಸಿಡಿಪಿಒ ಯಲ್ಲಪ್ಪ ಭೇಟಿ ಕೊಟ್ಟು ಬಾಣಂತಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೂಡಲಿಗೆ ಸಿಡಿಪಿಒ ಹಣ ಕಟ್ಟದೇ ಇದ್ದದ್ದಕ್ಕೆ ಮನೆ ಸೀಜ್ ಮಾಡಿತ್ತು ಫೈನಾನ್ಸ್ ಕಂಪನಿ. ಬೆಳಗ್ಗೆ ಈ ಕುರಿತಾಗಿ ವಿಸ್ತೃತವಾದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ಅಲ್ಲಿ ಬಾಣಂತಿ ಬಗ್ಗೆ ಏನ್ ಪರಿಸ್ಥಿತಿ ಇದೆ ಅನ್ನೋದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಪಕ್ಕದ ಮನೆಗೆ ಈಗ ಬಾಣಂತಿಯನ್ನ ಶಿಫ್ಟ್ ಮಾಡಲಾಗಿದೆ. ಆಹಾರವನ್ನು ಕೂಡ ಸಿಡಿಪಿಒ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ವರದಿಯ ಬೆನ್ನಲ್ಲೇ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರ ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಫೈನಾನ್ಸ್ ಕಂಪನಿ ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಆದೇಶದ ನಂತರದಲ್ಲಿ ಫೈನಾನ್ಸ್ ಕಂಪನಿ ಆ ಮನೆಗೆ ಬೀಗ ಜಡಿದಿತ್ತು. ಈಗ ಆ ಮನೆಯಲ್ಲಿ ಹೆಣ್ಮಕ್ಳು ಬಾಣಂತಿ ಎಲ್ಲ ಇದ್ದಿದ್ದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಸಿಡಿಪಿಒ ಸೇರಿದಂತೆ ಇತರೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಬಾಣಂತಿ ಸುರಕ್ಷಿತವಾಗಿರುವುದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅವರನ್ನ ಪಕ್ಕದ ಮನೆಗೆ ಶಿಫ್ಟ್ ಮಾಡುವಂಥದ್ದಿರ್ಬೋದು ಅಥವಾ ಆಕೆಗೆ ಬೇಕಾಗಿರ್ತಕ್ಕಂಥ ಸುರಕ್ಷಿತ ಔಷಧ ಮುಂತಾದವುಗಳನ್ನು ಒದಗಿಸುವಂಥದ್ದು, ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಅಲ್ಲಿ ಸಿಡಿಪಿಒ ಮಾಡಿದ್ದಾರೆ. ಸೊ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ ವೀಕ್ಷಕರೇ. ಚಿಕ್ಕೋಡಿ ಫೈನಾನ್ಸ್ ಕಂಪನಿ ಈ ಮನೆಗೆ ಸಾಲದ ಕಂತು ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬೀಗ ಜಡಿದಿತ್ತು. ಆ ಮನೆಯಲ್ಲಿ ಹಸುಗೂಸಿನೊಂದಿಗೆ ಬಾಣಂತಿ ಪರದಾಡ್ತಾ ಇದ್ದಿದ್ದರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ನಾವು ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ನಮ್ಮ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಚಿಕ್ಕೋಡಿ ಫೈನಾನ್ಸ್ ಕಂಪನಿಯಿಂದ ಏನು ಬಾಣಂತಿ ಪರದಾಟದ ಕುರಿತಾದ ರಿಪಬ್ಲಿಕ್ ವರದಿ ಆಗಿತ್ತು. ಆ ಬೆನ್ನಲ್ಲೇ ಸಿಡಿಪಿಒ ಯಲ್ಲಪ್ಪ ಭೇಟಿ ಕೊಟ್ಟು ಬಾಣಂತಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೂಡಲಿಗೆ ಸಿಡಿಪಿಒ ಹಣ ಕಟ್ಟದೇ ಇದ್ದದ್ದಕ್ಕೆ ಮನೆ ಸೀಜ್ ಮಾಡಿತ್ತು ಫೈನಾನ್ಸ್ ಕಂಪನಿ. ಬೆಳಗ್ಗೆ ಈ ಕುರಿತಾಗಿ ವಿಸ್ತೃತವಾದ ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ಅಲ್ಲಿ ಬಾಣಂತಿ ಬಗ್ಗೆ ಏನ್ ಪರಿಸ್ಥಿತಿ ಇದೆ ಅನ್ನೋದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಪಕ್ಕದ ಮನೆಗೆ ಈಗ ಬಾಣಂತಿಯನ್ನ ಶಿಫ್ಟ್ ಮಾಡಲಾಗಿದೆ. ಆಹಾರವನ್ನು ಕೂಡ ಸಿಡಿಪಿಒ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ವರದಿಯ ಬೆನ್ನಲ್ಲೇ ಆಗಿರ್ತಕ್ಕಂಥ ಇಂಪ್ಯಾಕ್ಟ್ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅವರ ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಫೈನಾನ್ಸ್ ಕಂಪನಿ ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಆದೇಶದ ನಂತರದಲ್ಲಿ ಫೈನಾನ್ಸ್ ಕಂಪನಿ ಆ ಮನೆಗೆ ಬೀಗ ಜಡಿದಿತ್ತು. ಈಗ ಆ ಮನೆಯಲ್ಲಿ ಹೆಣ್ಮಕ್ಳು ಬಾಣಂತಿ ಎಲ್ಲ ಇದ್ದಿದ್ದರ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬಿತ್ತರಿಸಿತ್ತು. ಈಗ ಅಧಿಕಾರಿಗಳು ಸಿಡಿಪಿಒ ಸೇರಿದಂತೆ ಇತರೆ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಬಾಣಂತಿ ಸುರಕ್ಷಿತವಾಗಿರುವುದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅವರನ್ನ ಪಕ್ಕದ ಮನೆಗೆ ಶಿಫ್ಟ್ ಮಾಡುವಂಥದ್ದಿರ್ಬೋದು ಅಥವಾ ಆಕೆಗೆ ಬೇಕಾಗಿರ್ತಕ್ಕಂಥ ಸುರಕ್ಷಿತ ಔಷಧ ಮುಂತಾದವುಗಳನ್ನು ಒದಗಿಸುವಂಥದ್ದು, ಮುನ್ನೆಚ್ಚರಿಕಾ ಕ್ರಮ ತಗೊಳ್ಳುವಂಥದ್ದು, ಇಂಥದ್ದನ್ನೆಲ್ಲ ಅಲ್ಲಿ ಸಿಡಿಪಿಒ ಮಾಡಿದ್ದಾರೆ. ಸೊ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ್ರೆ ಇಂಪ್ಯಾಕ್ಟ್ ಗ್ಯಾರಂಟಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ನಿದರ್ಶನ ವೀಕ್ಷಕರೇ. ಚಿಕ್ಕೋಡಿ ಫೈನಾನ್ಸ್ ಕಂಪನಿ ಈ ಮನೆಗೆ ಸಾಲದ ಕಂತು ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬೀಗ ಜಡಿದಿತ್ತು. ಆ ಮನೆಯಲ್ಲಿ ಹಸುಗೂಸಿನೊಂದಿಗೆ ಬಾಣಂತಿ ಪರದಾಡ್ತಾ ಇದ್ದಿದ್ದರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು.